ಗದಗ ಬೆಟಗೇರಿ ವಕಾರ ಸಾಲ ಅಕ್ರಮ ಲೀಜ್ ಪ್ರಕರಣ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ವಿವಿಧ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಗದಗ ಹೃದಯ ಭಾಗದಲ್ಲಿರುವ 54 ವಕಾರ ಸಾಲ ಅಕ್ರಮ ಲೀಜ್ ಪ್ರಕರಣದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರನ್ನೊಳಗೊಂಡಂತೆ 3 ಜನ ನಗರಸಭೆಯ ಸದಸ್ಯರ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದ್ದು, ಕೂಡಲೇ ಅವರ ಸದಸ್ಯತ್ವ ರದ್ದುಗೊಳಿಸಿ ಪ್ರಕರಣದಲ್ಲಿರುವ 8 ಜನರ ಮೇಲೆ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ವಿವಿಧ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಗದಗ ವತಿಯಿಂದ ಗದಗ ನಗರದ ಗಾಂಧಿ ವೃತ್ತದಲ್ಲಿ ಗುರುವಾರ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ನಗರಸಭೆಯಲ್ಲಿ ಒಂದು ಸಭೆ ಆಯಿತು, ಜನಪ್ರತಿನಿಧಿಗಳ ಸಭೆ ಆಯಿತು. ಏನು ಸಭೆ? ಆ ಸಭೆಯಲ್ಲಿ ಕೆಲವು ವಿಷಯಗಳನ್ನು ಪಾಸ್ ಆದವು. ಇರಲಿ, ಗದಗ ಬೆಟಗೇರಿ ನಗರಸಭೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲ ವಿಷಯಗಳು ಅಲ್ಲಿ ಪಾಸ್ ಆದವು, ಒಪ್ತಕ್ಕಂಥದ್ದೇ. ಆದರೆ ಎಲ್ಲರ ಗಮನಕ್ಕೆ ತಾರದೇನೆ ಕೆಲವು ಜನಗಳು ಹೇಳುವಂತ ಒಂದು ಹಿನ್ನೆಲೆ ಒಳಗ ಈ ಒಂದು ನಗರಸಭೆಯ ಆಸ್ತಿ ಗದಗಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ 54 ವಕಾರ ಸಾಲುಗಳು, ನೆನಪಿಟ್ಕೊಂಡು ಬಂಧುಗಳೇ, ಇವತ್ತು ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಬೆಲೆ ಬಾಳುವಂತಹ ಆಸ್ತಿನ ಕೊಟ್ಟಿಯಾಗಿ ಆ ಆಸ್ತಿಯನ್ನ ಬಂಡವಾಳಶಾಹಿಗಳಿಗೆ ಪರಭಾರೆ ಮಾಡುವಂತದ್ದು, ಲೀಜ್ ಕೊಡುವಂತ ಒಂದು ಹುನ್ನಾರ ನಡೀತು. ಅದು ಯಾರ ಗಮನಕ್ಕೂ ಬರಲಿಲ್ಲ ಅಂತ ಕಾಣಿಸುತ್ತೆ ಏನೋ. ಅವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗ ಸಹಿತ ಹಿಡ್ಕೊಂಡು ಕೆಲವು ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಬೇಲೆ ಎದ್ದು ಒಲಮೈದು ಅಂದ ನಗರಸಭೆಯ ಆಸ್ತಿಯನ್ನ ಯಾರು ಕಾವಲುಗಾರರಾಗಿ ಕಾಯ್ಬೇಕಾಗಿತ್ತು ಅವರೇ ಇವತ್ತು ಕೊಟ್ಟಿ ಸಹಿಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಆಸ್ತಿಯನ್ನ ಪರಬಾರ ಮಾಡುವಂತ ಹುನ್ನಾರ ಷಡ್ಯಂತ್ರ ನಡೆಸಿದ್ರು. ಇಂದಿಗೆ 1 ವರ್ಷ ಆಯ್ತು. ಆ ಸಂದರ್ಭಗಳಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ನಾನು ಸಹಿ ಮಾಡಿಲ್ಲ ಅಂತಕ್ಕಂಥದ್ದು ಹೇಳ್ಕೊಂಡು ಅವರು ಕೇಸ್ ದಾಖಲು ಮಾಡಿದ್ರು. ಯಾರ ಮೇಲೆ ಮಾಡಿದ್ರು? ಯಾರು ಕೊಟ್ಟಿ ಏನು ಸಹಿಗಳನ್ನ ಮಾಡಿಕೊಂಡು ಆಸ್ತಿ ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟರು ಅವರ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಕೇಸ್ ದಾಖಲು ಮಾಡಿದ್ರು. ಮುಂದೆ ಕೇಸ್ ನಡಲಿಕ್ಕತ್ತು. ಇತ್ತೀಚೆಗೆ ಯಾರು ತಪ್ಪಿತಸ್ಥರಂತ ಇದ್ದಾರೋ ಆ 3 ಜನ ನಗರಸಭೆ ಸದಸ್ಯರನ್ನು ಒಳಗೊಂಡು ಇನ್ನ 5 ಜನ ಡೆವಲಪರ್ಸ್ ಬಂಡವಾಳಶಾಹಿಗಳು ಅವರೆಲ್ಲ ಶಾಮೀಲಾಗಿ ಮಾಡಿರ್ತಕ್ಕಂಥದ್ದು ಇದು. ಆ 8 ಜನಗಳ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ಪೊಲೀಸ್ ಇಲಾಖೆ ದೋಷಾರೋಪ ಬಿಟ್ಟು ಸಲ್ಲಿಸಲ್ಲ. ನೈತಿಕ ಹೊಣೆ ಮತ್ತು ಆ ಸದಸ್ಯರು ಕೂಡಲೇ ಅವರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು. ಇಲ್ಲ ಅನ್ನೋದಾಗಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಮಧ್ಯ ವಹಿಸಿ ಅವರ ಸದಸ್ಯತ್ವನ್ನ ರದ್ದುಗೊಳಿಸಬೇಕಂತಕೊಂಡು ಗದಗಿನ ಎಲ್ಲ ವಿವಿಧ ದಲಿತ ಪರ ಪರಿಗತ ಸಂಘಟನೆಗಳು ಇವತ್ತು ಈ ಒಂದು ಸಂಘಟನೆ ಮೂಲಕ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಂಧುಗಳೇ. ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ನಗರಸಭೆ ಆಸ್ತಿಯನ್ನು ಲೂಟಿ ಮಾಡುವಂತ ಲೂಟಿಗಾರರಿಗೆ ಲೂಟಿ ಮಾಡಿದ ಸದಸ್ಯರ ಸದಸ್ಯತ್ವವನ್ನು ಅಮಾನತು ಮಾಡಲೇಬೇಕು. ಸಾಲನ್ನು ಲೂಟಿ ಮಾಡಿದ ಸದಸ್ಯರು ಅಮಾನತು ಮಾಡಲೇಬೇಕು. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗ ಕಳೆದ ವರ್ಷ 2024 ಜರುಗುತ್ತದ ಆ ಸಭೆಯಲ್ಲಿ ಕೊಟ್ಟಿಯಾಗಿ ನಗರಸಭೆಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಅವತ್ತಿನ ಕಾಲಘಟ್ಟದಲ್ಲಿ ಸನ್ಮಾನ್ಯ ಅಧ್ಯಕ್ಷ ಜನಗಳ ಮೇಲೆ ಈ 3 ಜನ ಸದಸ್ಯರು ಸೇರ್ಕೊಂಡು ಆ 8 ಜನಗಳ ಮೇಲೆ ಈ ಒಂದು ಅನೇಕ ನಮ್ಮ SN ಬಳ್ಳಾರಿ ಅವರು ಒಂದು ಕರೆ ಕೊಟ್ಟರೆ ಅನೇಕ ಜನಗಳನ್ನು ನಾವೆಲ್ಲ ಸೇರ್ತೀವಿ. ಸೇರಿ ಉಗ್ರವಾದ ಎಲ್ಲಿವರೆಗೂ ಅವ್ರ ಸದಸ್ಯತ್ವ ರದ್ದಾಗಿ ಅವ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ಳದವರೆಗೂ ನಾವು ಉಗ್ರವಾದ ಹೋರಾಟವನ್ನು ನಾವು ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗುವುದೆಂದು ಈ ಮೂಲಕ ಮತ್ತೊಮ್ಮೆ ತಮಗೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಧನ್ಯವಾದದಲ್ಲಿರುವ 8 ಜನರ ಮೇಲೆ ಕಾನೂನು ಕ್ರಮ ಜರುಗಿ ಒತ್ತಾಯಿಸಿಕೊಟ್ಟ ಮನವಿ ಸಾಹೇಬ್ರ. ಜನಗಳ ಒಕ್ಕೂಟ ಗದಗ ಹೃದಯ ಭಾಗದಲ್ಲಿರುವ 54 ವಕರ ಸಾಲ ಅಕ್ರಮ ಲೀಜ್ ಪ್ರಕರಣದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರನ್ನು ಒಳಗೊಂಡಂತೆ 3 ಜನ ನಗರಸಭೆ ಸದಸ್ಯರ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದ್ದು ಕೂಡಲೇ ಅವರ ಸದಸ್ಯತ್ವ ರದ್ದುಗೊಳಿಸಿ ಪ್ರಕರಣದ
ಬಂದಿರೋ 8 ಜನರ ಮೇಲೆ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿಕೊಂಡ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹಿಂದೆ ಕ್ರಮಕ್ಕಾಗಿ ಕಳಿಸ್ಕೊಡ್ತೀವಿ. ಧನ್ಯವಾದ.